ಚಿಕ್ಕಮಗಳೂರು ನಗರದ ವಿಜಿಪುರ ಬಡಾವಣೆಯಲ್ಲಿ ಅನ್ಯ ಕೋಮಿನ ಅಪ್ರಾಪ್ತ ಬಾಲಕರು ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿರುವಂಥ ಪ್ರಕರಣ ಚಿಕ್ಕಮಗಳೂರು ನಗರದಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಾನೀಗ ನಿಂತಿರುವಂಥ ಮನೆಯ ಮೇಲೆಯೇ ಅಪ್ರಾಪ್ತ ಬಾಲಕರು ಬೈಕ್ನಲ್ಲಿ ಆಗಮಿಸಿ ಕಲ್ಲನ್ನು ಕೂಡ ತೂರಾಟ ನಡೆಸಿರುವಂಥದ್ದು. ಈ ವೇಳೆ ಅವರನ್ನು ಹಿಡಿದು ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನೋದು ಕೂಡ ಆರೋಪ ಕೇಳಿ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿರುವಂಥದ್ದು. ಚಿಕ್ಕಮಗಳೂರು ನಗರದ ವಿಜಿಪುರ ಬಡಾವಣೆಯಲ್ಲಿರುವಂಥ ಸುಧಾ ಎನ್ನುವರ ಮನೆ ಮೇಲೆ ಆ ಕಲ್ಲನ್ನು ಕೂಡ ಅಪ್ರಾಪ್ತ ಬಾಲಕರು ಬೈಕ್ನಲ್ಲಿ ಬಂದು ತೂರಾಟವನ್ನು ಕೂಡ ನಡೆಸಿದರು. ಸ್ಥಳಕ್ಕೆ ಆಗಮಿಸಿದಂಥ ವೇಳೆಯಲ್ಲಿ ಬಜರಂಗ ದಳ ಮತ್ತು ಬಿಜೆಪಿಯ ಮುಖಂಡರು ಆ ಅಪ್ರಾಪ್ತ ಬಾಲಕರನ್ನು ಹಿಡಿದು ಪೊಲೀಸ್ ಠಾಣೆಗೆ ಒಪ್ಪಿಸಿದ್ರು. ಈ ವೇಳೆಯಲ್ಲಿ ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನೋದು SDPI ಹಾಗೆಯೇ ಕೆಲ ಮುಸ್ಲಿಂ ಮುಖಂಡರು ಆರೋಪವನ್ನು ಕೂಡ ಮಾಡಲಾಗಿತ್ತು. ಅವರಿಬ್ಬರು ಕೂಡ ಹಸೇನ್ ಮತ್ತು ಹಫೀದ್ ಈಗ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂಥದ್ದು. ಅವರು ನೀಡಿದ ದೂರಿನ ಮೇಲೆ ಬಿಜೆಪಿಯ ಮುಖಂಡ ಸಂತೋಷ್ ಕೋಟ್ಯಾನ್ ಹಾಗೆಯೇ ಬಜರಂಗ ದಳದ ಜಿಲ್ಲಾ ಸಂಚಾಲಕರಾಗಿದ್ದಂತಹ ಶ್ಯಾಮ್ ವಿ ಗೌಡ ಅವರ ಮೇಲೂ ಕೂಡ ಆ ಪ್ರಕರಣ ದಾಖಲಾಗಿರುವಂಥದ್ದು. ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿರುವಂಥದ್ದು. ಚಿಕ್ಕಮಗಳೂರು ನಗರದ ಪರಿಸ್ಥಿತಿ ಏನು ಅಂದರೆ, ಕಳೆದ ಕೋಮು ಸೂಕ್ಷ್ಮ ಜಿಲ್ಲೆ ಆಗಿರುವಂಥ ಚಿಕ್ಕಮಗಳೂರು ನಗರದಲ್ಲಿ ಕಳೆದ 6 ತಿಂಗಳ ಹಿಂದೆಯೂ ಕೂಡ ನಗರದ ವಿಜಿಪುರ ಬಡಾವಣೆಯಲ್ಲಿ ನಿವೃತ್ತ ತಹಸೀಲ್ದಾರ್ ಮನೆಯ ಮೇಲೂ ಕೂಡ ಅಪ್ರಾಪ್ತ ಬಾಲಕರು ಕಲ್ಲು ತೂರಾಟವನ್ನು ಕೂಡ ನಡೆಸಲಾಗಿತ್ತು. ಈ ಘಟನೆ ಮಾಸುವ ಮುನ್ನವೇ ಇದೀಗ ಅದೇ ಬಡಾವಣೆಯಲ್ಲಿ ಸುಧಾ ಎನ್ನುವರ ಮನೆ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಲಾಗಿರುವಂಥ ಆರೋಪ ಕೇಳಿ ಬಂದಿರುವಂಥದ್ದು. ಅಲ್ಲದೆ ಮಹಿಳೆಯರೊಂದಿಗೂ ಕೂಡ ಅಸಭ್ಯವಾದಂಥ ವರ್ತನೆ ಕೂಡ ಅಪ್ರಾಪ್ತ ಬಾಲಕರು ನಡೆಸಿದರು ಅನ್ನೋದು ಕೂಡ ಗಂಭೀರವಾದಂಥ ಆರೋಪ ಕೇಳಿ ಬಂದಿರುವಂಥದ್ದು. ದೂರು ಮತ್ತು ಪ್ರತಿದೂರು ಎರಡೂ ಕೂಡ ದಾಖಲಾಗಿರುವಂಥದ್ದು. ಹಾಗಾಗಿ ಕೋಮು ಸೂಕ್ಷ್ಮತೆ ಇರುವಂಥ ಜಿಲ್ಲೆಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ನಗರದ ವಿಜಿಪುರ ಬಡಾವಣೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಗಸ್ತನ್ನು ಕೂಡ ತಿರುಗ್ತಿರುವಂಥದ್ದು. ಅಡಿಷನಲ್ SP ಜಯಕುಮಾರ್ ನೇತೃತ್ವದಲ್ಲಿ ಈಗಾಗಲೇ ಚಿಕ್ಕಮಗಳೂರು ನಗರದಾದ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಹೆಚ್ಚಿನ ಪೊಲೀಸರನ್ನು ಕೂಡ ಈಗಾಗಲೇ ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ ಎರಡು ಯುವಕರ ಮೇಲೂ ಕೂಡ ದೂರು ಪ್ರತಿದೂರು ಈಗಾಗಲೇ ದಾಖಲಾಗಿರುವಂಥದ್ದು. ಕಳೆದ 6 ತಿಂಗಳ ಹಿಂದೆ ನಡೆದಂಥ ಪ್ರಕರಣ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಪ್ರಕರಣವೂ ಕೂಡ ನಡೆದಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ನಗರದ ಜನರಲ್ಲಿ ಒಂದು ರೀತಿ ಸಹಜವಾಗಿಯೇ ಭಯದ ವಾತಾವರಣವೂ ಕೂಡ ನಿರ್ಮಾಣವಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.